ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಪ್ರೀತ್ ಸಂಹಿತಾ ಭಾವನಾತ್ಮಕ ಪ್ರೇಮಕತೆ ಭಾಗ 43. ದುಡ್ಡು ನಿನ್ನ ಹೆಸರಲ್ಲಿ ಇದ್ರೇನು? ನಾವಿಬ್ರು ಒಂದೇ ಅಲ್ವಾ? ಮತ್ತೆ ನಮ್ಮ ಸಂಸಾರ ಬೆಳಿಬೇಕು ಅಂತ ಆಸೆ ನಿನಗೂ ಇಲ್ವಾ? ನಿಮಗೆ ಸುತ್ತು ಬಳಸಿ ಹೋಗೋದು ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಸುತ್ತು ಬಳಸಿ ಕರ್ಕೊಂಡು ಹೋಗ್ಲಾ ಅಥವಾ ನೇರವಾಗಿ ನಿಮ್ಮನೆಗೆ ಕರ್ಕೊಂಡು ಹೋಗ್ಲಾ ಕೇಳಿದ ಆ ಯುವಕ. ತಾನು ಮಾಡಿದ ತಪ್ಪಿಗೆ ಕ್ಷಮೆ ಯಾಚಿಸಿದಳು ಲಹರಿ. ಲಹರಿಯ ಮಗುವಿಗೆ 4 ತಿಂಗಳು ತುಂಬಿತ್ತು. ಲಹರಿ ಮತ್ತೆ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದೆಂದು ನಿಶ್ಚಯಿಸಿದ್ದಳು. ಅವಳು ಬೆಂಗಳೂರಿನಲ್ಲಿ B.Ed ಮಾಡಲು ಸೇರಿಕೊಂಡಳು. ಈಗ ಮಗುವನ್ನು ನೋಡಿಕೊಳ್ಳುವವರು ಯಾರು ಎಂಬ ಪ್ರಶ್ನೆ ಉದ್ಭವಿಸಿತ್ತು. ಹೇಳಿದಂತೆ 2 ತಿಂಗಳಲ್ಲಿ ಹಿತಾಳ ಅಕೌಂಟಿಗೆ ಪ್ರೀತ್ ದುಡ್ಡು ಹಾಕಿಬಿಟ್ಟಿದ್ದ. ಹಿತ ತನ್ನ SB ಅಕೌಂಟ್ ಬಗ್ಗೆ ಗಮನ ಹರಿಸಿರಲಿಲ್ಲ. ಅದೊಂದು ದಿನ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡುತ್ತಿದ್ದಾಗ ಅವಳಿಗೆ ದುಡ್ಡು ಜಾಸ್ತಿ ಇರುವುದು ಗಮನಕ್ಕೆ ಬಂದಿತ್ತು. ಯಾರಾದರೂ ತಪ್ಪಿ ಹೋಗಿ ತನ್ನ ಅಕೌಂಟಿಗೆ ಜಮೆ ಮಾಡಿದ್ದಾರಾ ಎಂದು ಪರಿಶೀಲಿಸಲು ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸಿಕೊಂಡಿದ್ದಳು. ಪ್ರೀತ್ ಅವಳ ಅಕೌಂಟಿಗೆ ದುಡ್ಡು ಹಾಕಿದ್ದು ಗೊತ್ತಾಯಿತು. ಅಂದು ರಾತ್ರಿ ಮಲಗಲು ಬಂದಾಗ ಪ್ರೀತ್ ಬಳಿ ವಿಚಾರಿಸಿಕೊಂಡಳು ಹಿತ. ನೀವು 2 ತಿಂಗಳ ಮೊದಲು ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ದೀರಾ? ಎಸ್, ಹಾಕಿದ್ದೀನಿ. ನಾನವತ್ತೇ ಹೇಳಿದ್ನಲ್ಲ ನಿಂಗೆ ದುಡ್ಡು ರಿಟರ್ನ್ ಮಾಡ್ತೀನಿ ಅಂತ. ನನಗೆ ಇವತ್ತು ತುಂಬ ಬೇಜಾರಾಯಿತು. ನಮ್ಮಿಬ್ಬರ ಮಧ್ಯೆ ದುಡ್ಡಿನ ಲೆಕ್ಕಾಚಾರ ಬೇಕಾ? ಹಾಗಾದರೆ ನಾನವತ್ತು ನಿಮ್ಮ ಹತ್ರ ಎಜುಕೇಷನ್ಗೆ ಹಣ ಸಹಾಯ ಮಾಡಿ ನಾನು ಇಂಟ್ರೆಸ್ಟ್ ಸೇರಿಸಿಕೊಡ್ತೀನಿ ಅಂತ ಹೇಳಿದ್ನಲ್ಲ. ಅದನ್ನು ನಾನು ಇವತ್ತಿನ ತನಕ ಕೇಳಲೇ ಇಲ್ಲ, ಕೊಟ್ಟೂ ಇಲ್ಲ. ನಾನೊಂದು ವೇಳೆ ಕೊಡೋಕೆ ಬಂದರೆ ನೀವು ನೊಂದ್ಕೋತೀರಾ ಅಂತ ಅಂದ್ಕೊಂಡೆ. ನೀವು ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ದು ನನಗೆ ತುಂಬ ಬೇಜಾರಾಗಿದೆ. ನೊಂದುಕೊಂಡೇ ಹೇಳಿದಳು ಹಿತ. ಅದು ಹಾಗಲ್ಲ ಹಿತ, ನನ್ನ ಕೈಯಲ್ಲಿ ದುಡ್ಡು ಉಳಿಯೋದೇ ಇಲ್ಲ. ನಿನ್ನತ್ರ ಆದರೂ ಸ್ವಲ್ಪ ಸೇವಿಂಗ್ಸ್ ಇರಲಿ ಅಂತ ನಿನ್ನ ಅಕೌಂಟ್ಗೆ ಹಾಕಿದ್ದು. ನೀನ್ಯಾಕೆ ತಪ್ಪು ತಿಳ್ಕೊತೀಯ? ಆವತ್ತು ಲಹರಿಗೆ MScಗೆ ಅಂತ ಕಟ್ಟಿದ ದುಡ್ಡು ವೇಸ್ಟ್ ಆಗೋಯ್ತು. ಈಗ B.Edಗೆ ಮತ್ತೆ ಖರ್ಚಾಗ್ತಾ ಇದೆ. ನನ್ನ ಹತ್ರ ಯಾರಾದರೂ ಕೇಳಿದರೆ ನನಗೆ ಇಲ್ಲ ಅಂತ ಹೇಳುವುದಕ್ಕೆ ಮನಸ್ಸು ಬರ್ತಾ ಇಲ್ಲ. ದುಡ್ಡು ಖರ್ಚಾಗೋಗುತ್ತೆ. ನಿನ್ನ ಹತ್ರ ಆದರೆ ಉಳಿಯುತ್ತೆ. ಮತ್ತೆ ಮುಂದೆ ನಮ್ಮ ಸಂಸಾರ ಬೆಳೆಯುವಾಗ ಬೇಕಲ್ವಾ? ಅದಕ್ಕಾಗಿ ಇರಲಿ ಅಂತ ನಿನ್ನ ಅಕೌಂಟ್ಗೆ ಹಾಕಿರೋದು. ನಿನ್ನ ಹೆಸರಲ್ಲಿದ್ರೇನು, ನನ್ನ ಹೆಸರಲ್ಲಿದ್ರೇನು? ನಾವಿಬ್ಬರು ಒಂದೇ ಅಲ್ವಾ? ಮತ್ತೆ ನಮ್ಮ ಸಂಸಾರ ಬೆಳೀಬೇಕು ಅಂತ ಆಸೆ ನಿನಗೂ ಇಲ್ವಾ? ಎಷ್ಟು ದಿನ ಅಂತ ಬಾಡಿಗೆ ಮನೆಯಲ್ಲಿರೋದು? ನಮಗೂ ಒಂದು ಸ್ವಂತ ಮನೆ ಆಗಬೇಕು ಎಂದು ಹೇಳುತ್ತಾ ಅವಳ ಮುಂದಲೇ ಒರೆಸುತ್ತಾ ಅವಳ ಹಣೆಗೆ ಹೂ ಮುತ್ತನ್ನಿತ್ತ ಪ್ರೀತ್. ಅವನು ಮಾತಲ್ಲಿ ಅವಳನ್ನು ಕಟ್ಟಿ ಹಾಕಿಬಿಟ್ಟಿದ್ದ. ಅವನು ಹೇಳಿದ್ದೆಲ್ಲವೂ ಸತ್ಯವೇ ಆಗಿತ್ತಲ್ಲ. ಅವಳಿಗೆ ಇನ್ನೊಂದು ಮಾತು ಹೇಳಲು ಸಾಧ್ಯವಾಗಲಿಲ್ಲ. ಅವನು ಯಾವ ಕೆಲಸ ಮಾಡುವುದಿದ್ದರೂ ಯೋಚನೆ ಮಾಡಿಯೇ ಮಾಡುತ್ತಿದ್ದ ಎಂದು ಅವಳಿಗೆ ಗೊತ್ತಿತ್ತಲ್ಲ. ಲಹರಿಗೆ ಮುಂದಿನ ವಾರದಿಂದ B.Ed ಕಾಲೇಜ್ ಶುರು ಆಗೋದರಲ್ಲಿತ್ತು. ಅವಳು ಬೆಳಗ್ಗೆ ಕಾಲೇಜಿಗೆ ಹೋದರೆ ಸಂಜೆಯೇ ಮನೆಗೆ ಬರುವುದು. ಬೇರೆ ವ್ಯವಸ್ಥೆ ಆಗೋವರೆಗೂ ತಾನು ಬಂದು ಬೆಂಗಳೂರಲ್ಲಿ ನಿಂತು ಮಗುವನ್ನು ನೋಡಿಕೊಳ್ಳುವುದಾಗಿ ಹೇಳಿದ್ದರು ಲತಾ. ಆದರೆ ಅಂದು ಬೆಳಗ್ಗೆ ತೋಟಕ್ಕೆಂದು ಹೋಗಿದ್ದ ಸಂಜೀವ್ ಅವರು ಅಲ್ಲಿ ತಲೆಸುತ್ತಿ ಬಿದ್ದು ಬಿಟ್ಟಿದ್ದರು. ಅಲ್ಲೇ ಕೆಲಸ ಮಾಡುತ್ತಿದ್ದ ಆಳುಗಳು ಅವರನ್ನು ನೋಡಿ ಮನೆಗೆ ಕರೆದುಕೊಂಡು ಬಂದಿದ್ದರು. ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿದ್ದರು. ಆದರೆ ಅವರಿಗೆ ಮೈಲ್ಡ್ ಸ್ಟ್ರೋಕ್ ಹೊಡೆದಿತ್ತು. ಆಸ್ಪತ್ರೆಯಲ್ಲಿ ಹಾಸಿಗೆಯಲ್ಲಿ ಮಲಗಿದಾಗ ಅವರಿಗೆ ಮೊದಲು ನೆನಪಾಗಿದ್ದೇ ಹಿತ. ಸ್ಟ್ರೋಕ್ ಹೊಡೆದದ್ದರಿಂದ ಅವರಿಗೆ ಈಗ ನಡೆದಾಡಲು ಸಾಧ್ಯವಾಗುತ್ತಿರಲಿಲ್ಲ. 15 ದಿನದಿಂದ 3 ವಾರಗಳ ತನಕ ಆಸ್ಪತ್ರೆಯಲ್ಲೇ ಇರಬೇಕೆಂದು ಹೇಳಿದ್ದರು ಡಾಕ್ಟರು. ತಾನು ಆ ಹುಡುಗಿಯನ್ನು ಸಂಜೆ ಹೊತ್ತು ಮನೆಯಿಂದ ಏಕಾಏಕಿ ಹೊರ ಹಾಕಿದ್ದರಿಂದಲೇ ತನಗೀಗ ಈ ಗತಿ ಬಂದಿದೆ. ತಾನು ಆ ಹುಡುಗಿಗೆ ನೋವು ಕೊಟ್ಟಿದ್ದಕ್ಕೆ ತನಗೀ ಶಿಕ್ಷೆ ಎಂದು ಅವರೀಗ ಮನಸ್ಸಿಗೆ ಹಚ್ಚಿಕೊಂಡು ಬಿಟ್ಟಿದ್ದರು. ಅವರಂದು ತಮ್ಮ ಸ್ವಾರ್ಥಕ್ಕಾಗಿ 2 ಬಾರಿ ಹಿತಾಳನ್ನು ಮನೆಯಿಂದ ಹೊರಹಾಕಬೇಕೆಂದು ಪ್ರಯತ್ನಪಟ್ಟಿದ್ದರಲ್ಲ. ಅವರು ಇಂದಿನವರೆಗೂ ಸೊಸೆ ಎಂಬ ಪ್ರೀತಿಯನ್ನು ಅವಳಿಗೆ ತೋರಿಸಿರಲಿಲ್ಲವಲ್ಲ. ಅನಾರೋಗ್ಯದಿಂದ ಮಲಗಿದಾಗ ಅವರಿಗೆ ಇದೆಲ್ಲ ನೆನಪಾಗಿ ಮನಸ್ಸಿಗೆ ಚುಚ್ಚುತ್ತಿತ್ತು. ಒಂದು ಬಾರಿ ತಾನು ಮಾಡಿದ ತಪ್ಪಿಗೆ ಸೊಸೆಯ ಕ್ಷಮೆ ಕೇಳಬೇಕು ಎಂದು ಅಂದುಕೊಂಡರು ಸಂಜೀವ್. ಲತಾ ಅವರಿಗೆ ಆಸ್ಪತ್ರೆಯಲ್ಲಿರುವ ಗಂಡನನ್ನು ನೋಡಿಕೊಳ್ಳಬೇಕಾಗಿ ಬಂತು. ಈಗ ಬೆಂಗಳೂರಿಗೆ ಬರುವಂತಿರಲಿಲ್ಲ. ಅಂದು ರಾತ್ರಿ ಹಿತ ಪ್ರೀತ್ ಬಳಿ ಹೇಳಿದಳು, ಈಗ ಅತ್ತೆಗೆ ಊರಿಂದ ಬರೋಕ್ಕಾಗಲ್ವಲ್ಲ, ಪಾಪುನ ನೋಡ್ಕೊಳ್ಳೋಕೆ ಏನಾದರೂ ವ್ಯವಸ್ಥೆ ಮಾಡಬೇಕು. ಅತ್ತೆ ಬರೋ ತನಕ ನನಗೆ ರಜೆ ಹಾಕುವಷ್ಟು ರಜಾ ಇಲ್ಲ. ನಾನು ಸದ್ಯಕ್ಕೆ ಕೆಲಸ ಬಿಡಬೇಕಾ ಅವನಲ್ಲಿ ಕೇಳಿಕೊಂಡಳು. ಬೇಡ ಹಿತ, ನೀನು ಕೆಲಸ ಬಿಡಬೇಡ. ನನ್ನ ಫ್ರೆಂಡ್ ನಿಶಾಂತ್ನ ಮಗುನ ನೋಡ್ಕೊಂಡಿದ್ದ ಒಬ್ಬರು ಲೇಡಿ ಇದ್ದಾರೆ. ಮಗುನ ನೋಡ್ಕೊಳ್ಳೋಕೆ ಅವರನ್ನು ಬರೋಕೆ ಹೇಳಿದ್ದೀನಿ. ನಾಡಿದ್ದಿಂದಾನೇ ಬರ್ತಾರೆ. ನೀನು ನೋಡ್ಕೋಬಾರದು ಅಂತಲ್ಲ. ಇಡೀ ದಿನ ನೀನು ಮಗುವಿನ ಜೊತೆನೇ ಇರೋದ್ರಿಂದ ನಿಂಗೆ ಮಗು ಹತ್ರ ಅಟ್ಯಾಚ್ಮೆಂಟ್ ಜಾಸ್ತಿ ಬೆಳೆಯುತ್ತೆ. ಮುಂದೊಂದು ದಿನ ಆ ಮಗು ನಿನ್ನ ಬಿಟ್ಟು ಹೋಗುತ್ತೆ.
ಆಗ ನಿನಗೆ ತುಂಬ ನೋವಾಗುತ್ತೆ. ನಮ್ಮದಲ್ಲದ ಮಗು ನಮಗೆ ಬೇಕು ಅಂತ ನಾವು ಆಸೆ ಪಡಬಾರ್ದು. ನಾನು ನೋಡಿದಂಗೆ ನೀನು ತುಂಬ ಭಾವುಕ ಜೀವಿ. ನಿಂಗೆ ಆ ನೋವು ತಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾನು ಬೇಡ ಅಂತ ಹೇಳ್ತಿರೋದು. ಅದು ಲಹರಿ ಮಗು, ಅವಳಿಗೆ ಸೇರಬೇಕಿರೋದು, ಹೇಳಿದ ಪ್ರೀತ್. ಅವನು ಹೇಳಿದಂತೆಯೇ ರಮಾ ಎಂಬ ಹೆಂಗಸು ಒಬ್ಬರು ಬಂದು ಮಗುವನ್ನು ನೋಡಿಕೊಳ್ಳುತ್ತಿದ್ದರು. ಲಹರಿ ಕಾಲೇಜಿಗೆ ಹೋಗಿ ಬಂದು ಮಾಡುತ್ತಿದ್ದಳು. ಅದೊಂದು ದಿನ ಲಹರಿಗೆ ಕಾಲೇಜಿಗೆ ರಜೆ ಇತ್ತು. ಅವಳು ಮನೆ ಮುಂದೆ ಗೇಟಿನ ಬಳಿ ಮಗುವನ್ನು ಎತ್ತಿಕೊಂಡು ನಿಂತಿದ್ದಳು. ಆಗ ಬೈಕ್ನಲ್ಲಿ ಬಂದ ಯುವಕನೊಬ್ಬ, ಮೇಡಮ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗುತ್ತಾ ಎಂದು ಗೇಟಿನ ಬಳಿ ನಿಂತಿದ್ದ ಲಹರಿಯ ಬಳಿ ಕೇಳಿದ. ಅವನು ಬಾಡಿಗೆ ಮನೆ ಹುಡುಕುತ್ತಿದ್ದ. ಅದು ಅವರ ಹಿಂದಿನ ರೋಡಿನ ಮನೆಯಾಗಿತ್ತು. ಲಹರಿ ಬೇಕೆಂದೇ ಅವನಿಗೆ ಸುತ್ತು ಬಳಸಿ ಆ ಅಡ್ರೆಸ್ನ ಮನೆಗೆ ಬರಲು ಹೇಳಿದ್ದಳು. ಅವನು ಅಲ್ಲಿಗೆ ಹೊಸಬನಾದ್ದರಿಂದ ಅವನಿಗೆ ಗೊತ್ತಿರಲಿಲ್ಲ. ಅವಳು ಹೇಳಿದಂತೆ ಹೋಗಿ ಮತ್ತೆ ಹಿಂದಕ್ಕೆ ಬಂದಿದ್ದ. ಆ ಹುಡುಗಿ ಬೇಕೆಂದೇ ತನ್ನನ್ನು ಸುತ್ತಿಸಿದ್ದಾಳೆ ಎಂದು ಅವನಿಗೆ ಅರಿವಾಗಿತ್ತು. ಅವನ ಮುಖದಲ್ಲಿ ಮುಗುಳ್ನಗೆಯೊಂದು ಮಿಂಚಿ ಮಾಯವಾಯಿತು. ಲಹರಿ ಆ ವಿಷಯವನ್ನೇ ಮರೆತು ಬಿಟ್ಟಿದ್ದಳು. ಎಂದಿನಂತೆ ಕಾಲೇಜಿಗೆ ಹೋಗಿ ಬಂದು ಮಾಡುತ್ತಿದ್ದಳು. ಇದಾಗಿ 1 ವಾರವಾಗಿತ್ತು. ಅಂದು ಲಹರಿ ಕಾಲೇಜು ಬಿಟ್ಟು ಮನೆಗೆ ಬರುವಾಗ ಸಣ್ಣಗೆ ಮಳೆ ಬರಲಾರಂಭಿಸಿತ್ತು. ಬಸ್ ಹಿಡಿದು 8 ನಿಮಿಷ ನಡೆದುಕೊಂಡು ಮನೆಗೆ ಬರಬೇಕಾಗಿತ್ತು. ಅವಳು 4 ಹೆಜ್ಜೆ ಮುಂದೆ ಇಡುತ್ತಿದ್ದಂತೆ ಮಳೆ ಜೋರಾಗಿ ಬರಲಾರಂಭಿಸಿತ್ತು. ಅವಳು ಓಡು ನಡಿಗೆಯಲ್ಲಿ ಬರುತ್ತಿದ್ದಳು. ಮಳೆಗೆ ಅವಳ ಪುಸ್ತಕದ ಬ್ಯಾಗ್ ಕೂಡ ಒದ್ದೆಯಾಗುತ್ತಿತ್ತು. ಮಳೆಯಿಂದಾಗಿ ಮುಂದೆ ಹೆಜ್ಜೆ ಇಡಲಾಗುತ್ತಿರಲಿಲ್ಲ. ಅವಳಿಗೆ ಯಾವುದಾದರೂ ಸೂರಿನಡಿಯಲ್ಲಿ ನಿಲ್ಲೋಣವೆಂದರೆ ಅದು ಸಾಧ್ಯ ಇರಲಿಲ್ಲ. ಅವಳು ಮಾರ್ಗದ ಬದಿಯಲ್ಲಿ ನಿಂತು ಯಾವುದಾದರೂ ಆಟೋ ಸಿಗುತ್ತದೆಯೇ ಎಂದು ನೋಡುತ್ತಿದ್ದಳು. ಆಗ ಅವಳ ಪಕ್ಕದಲ್ಲಿ ಕಾರೊಂದು ಬಂದು ನಿಂತಿತ್ತು. ಬನ್ನಿ ಮೇಡಮ್, ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿದ ಆ ವ್ಯಕ್ತಿ ಬೇರಾರೂ ಆಗಿರಲಿಲ್ಲ, ಆ ಬೈಕಿನವನು. ಅಂದು ಲಹರಿಯ ಬಳಿ ಅಡ್ರೆಸ್ ಕೇಳಿಕೊಂಡು ಬಂದಿದ್ದನಲ್ಲ, ಅದೇ ಯುವಕ. ಅವನನ್ನು ನೋಡುತ್ತಿದ್ದಂತೆಯೇ ಲಹರಿಗೆ ಅಂದಿನ ದಿನದ ನೆನಪಾಯಿತು. ಅಲ್ಲಿ ನಿಲ್ಲುವುದಕ್ಕಿಂತ ಅವನೊಂದಿಗೆ ಮನೆಗೆ ಹೋಗುವುದೇ ಲೇಸು ಎಂದು ಅವಳು ಕಾರಿಗೆ ಹತ್ತಿಕೊಂಡಳು. ನಿಮಗೆ ಸುತ್ತು ಬಳಸಿ ಹೋಗೋದು ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಸುತ್ತ ಬಳಸಿ ಕರ್ಕೊಂಡು ಹೋಗ್ಲಾ ಅಥವಾ ನೇರವಾಗಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಲಾ? ತುಂಟತನದಿಂದ ಕೇಳಿದ ಆ ಯುವಕ. ಅವನು ಹಾಗೆ ಕೇಳಿದಾಗ ಅಂದು ತಾನು ಮಾಡಿದ ತಪ್ಪಿಗೆ ಕ್ಷಮೆ ಯಾಚಿಸಿದಳು ಲಹರಿ. ಸಾರಿ, ನಂಗವತ್ತು ನಿಮ್ಮನ್ನು ನೋಡಿದಾಗ ಸ್ವಲ್ಪ ಕಾಡಿಸ್ಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಹಾಗೆ ಹೇಳಿದೆ. ಒನ್ಸ್ ಅಗೇನ್ ಸಾರಿ. ಇರಲಿ ಬಿಡಿ, ನಾನೇನು ನಿಮ್ಮನ್ನು ಸುತ್ತು ಬಳಸಿ ಕರ್ಕೊಂಡು ಹೋಗಲ್ಲ. ನೇರವಾಗಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಹೇಳಿದ ಹಾಗೆ ನಾನು ಕೇಳಿರುವ ಅಡ್ರೆಸ್ ನಿಮ್ಮ ಮನೆ ಹಿಂದಿನ ರೋಡಲ್ಲೇ ಇರೋದು, ಬೇಕೆಂದೇ ಹೇಳಿದ ಅವಳ ಬಳಿ. ಅವಳು ಪೂರ್ತಿ ಒದ್ದೆ ಆದ್ದರಿಂದ ಅವಳು ಚಳಿಯಿಂದ ನಡುಗುತ್ತಿದ್ದಳು. ನನ್ನ ಹೆಸರು ಸೂರಜ್, ನೀವು ಸ್ಟೂಡೆಂಟಾ ಮೇಡಮ್? ಲಹರಿ ಉತ್ತರಿಸಿದಳು. ಹೌದು, ನನ್ನ ಹೆಸರು ಲಹರಿ ಅಂತ. ನಾನು B.Ed ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಲಹರಿಗೆ ಮನೆ ಬಂದಿತ್ತು. ಅವಳು ಧನ್ಯವಾದಗಳನ್ನರ್ಪಿಸಿ ಕಾರಿನಿಂದ ಇಳಿದು ಮನೆಯತ್ತ ಓಡಿದಳು. ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಕ್ಕೆ ಮನೆ ಒಳಗೆ ಕರೆದು 1 ಕಪ್ ಬಿಸಿ ಬಿಸಿಯಾಗಿ ಕಾಫಿ ಏನಾದರೂ ಮಾಡಿಕೊಡ್ತಾರೇನೋ ಅಂದ್ಕೊಂಡಿದ್ದೆ. ಅದೂ ಇಲ್ಲ, ಕಂಜೂಸ್ ಎಂದು ತನ್ನ ಮನದಲ್ಲೇ ಹೇಳಿಕೊಂಡು ಹೊರಟ ಸೂರಜ್. ಅಂದು ಹಿತಾ ಮತ್ತು ಪ್ರೀತ್ ಇಬ್ಬರು ಆಫೀಸಿಗೆ ಕೆಲಸಕ್ಕೆಂದು ಹೋಗಿದ್ದರು. ಮನೆಯಲ್ಲಿ ಮಗುವನ್ನು ನೋಡಿಕೊಳ್ಳುತ್ತಿದ್ದ ರಮಾ ಅವರು ಮಾತ್ರ ಇದ್ದರಷ್ಟೇ. ಮರುದಿನ ಬೆಳಗ್ಗೆಯೇ ಮನೆಯ ಕರೆಗಂಟೆ ಸದ್ದಾಗಿತ್ತು. ಬಂದವರು ಯಾರೆಂದು ನೋಡಲು ಪ್ರೀತ್ ಹೋದಾಗ ಅಪರಿಚಿತ ಯುವಕನೊಬ್ಬನನ್ನು ಕಂಡು, ಎಸ್ ಸರ್ ಹೇಳಿ ಎಂದು ಹೇಳಿದ. ಅವನು ತನ್ನ ಕೈಯಲ್ಲಿದ್ದ ಲಹರಿಯ ಐಡೆಂಟಿಟಿ ಕಾರ್ಡನ್ನು ಪ್ರೀತ್ನ ಕೈಗೆ ಕೊಡುತ್ತಾ, ಇದನ್ನು ತಲುಪಿಸೋಕೆ ಅಂತ ಬಂದೆ ಸರ್ ಎಂದು ಹೇಳಿದ. ದಯವಿಟ್ಟು ಇದನ್ನು ಮೇಡಮ್ ಅವರಿಗೆ ಕೊಡ್ತೀರಾ? ನಾನಿನ್ನೂ ಬರ್ತೀನಿ. ಅವನು ಹೊರಟ. ಪ್ರೀತ್ ಅವನನ್ನು ತಡೆದು ಹೇಳಿದ, ಇದು ನನ್ನ ತಂಗಿಯ ಐಡೆಂಟಿಟಿ ಕಾರ್ಡ್. ತಂದುಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಇದು ನಿಮ್ಮ ಕೈಗೆ ಹೇಗೆ ಸಿಕ್ತು? ಮನೆಗೆ ಬಂದವರು ಹಾಗೆ ಹೋಗೋದು ಬೇಡ, ಮನೆ ಒಳಗೆ ಬಂದು 1 ಕಪ್ ಕಾಫಿ ಕುಡ್ಕೊಂಡು ಹೋಗಿ. ಅವನನ್ನು ತಮ್ಮ ಮನೆಯೊಳಗೆ ಆಹ್ವಾನಿಸಿದ ಪ್ರೀತ್. ಇಲ್ಲ, ನನಗೆ ಆಫೀಸ್ಗೆ ಲೇಟ್ ಆಗುತ್ತೆ, ನಾನಿನ್ನೂ ಹೊರಡಬೇಕು. ಅವನು ನಯವಾಗಿ ನಿರಾಕರಿಸಿದ. ಕಾಫಿ ರೆಡಿಯಾಗಿದೆ, ನಾನು ಬಲವಂತ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರೂ ಪರವಾಗಿಲ್ಲ, ನೀವು ಒಳಗೆ ಬರಲೇಬೇಕು ಎಂದು ಅವರನ್ನು ಮನೆಯೊಳಗೆ ಕರೆದು, ಲಹರಿ 1 ಲೋಟ ಕಾಫಿ ತಗೊಂಡು ಬಾ ಎಂದು ತಂಗಿಯ ಬಳಿ ಹೇಳಿದ. ಅವಳು ಅವನಿಗೆ ಕಾಫಿ ತಂದು ಕೊಡುತ್ತಿದ್ದಂತೆಯೇ, ತಗೋ ನಿನ್ನ ಐಡೆಂಟಿಟಿ ಕಾರ್ಡ್ ಎಂದು ತಂಗಿಗೆ ಅದನ್ನು ಕೊಟ್ಟ.
ಅಲ್ಲಿ ಪ್ರೀತ್ ಮತ್ತು ಸೂರಜ್ಗೆ ಪರಸ್ಪರ ಪರಿಚಯವಾಯಿತು. ಅವನು ಆ ಕಾರ್ಡ್ ತನ್ನ ಕೈಗೆ ಹೇಗೆ ಬಂತು ಎಂಬುದನ್ನು ವಿವರಿಸಿದ. ಅವನು ಒಂಟಿಯಾಗಿದ್ದ. ಹಾಗಾದರೆ ಈ ಭಾನುವಾರ ಊಟಕ್ಕೆ ನಮ್ಮನೆಗೆ ಬರಬೇಕು. ಪ್ರೀತ್ ಅವನನ್ನು ಆಹ್ವಾನಿಸಿದ. ನಾನು ಊಟ ತಿಂಡಿಗೆಲ್ಲ ಹೋಟೆಲ್ನೇ ಆಶ್ರಯಿಸಿರೋದು, ಹೇಳಿದ ಆ ಯುವಕ ಸೂರಜ್. ಆಯಿತು ಸರ್, ಖಂಡಿತ ಬರ್ತೀನಿ. ಆ ಭಾನುವಾರ ಮನೆಯಲ್ಲಿ ವಿಶೇಷವಾದ ಅಡಿಗೆ ತಯಾರಿ ನಡೆಯುತ್ತಿತ್ತು. ಎಂದೂ ಅಡಿಗೆ ಮನೆಗೆ ಕಾಲಿಡದ ಲಹರಿ ಅಂದು ಹಿತಾಗೆ ಸಹಾಯಕಳಾಗಿ ನಿಂತು ಅಡುಗೆ ಕೆಲಸ ಮಾಡುತ್ತಿದ್ದಳು. ಮಧ್ಯಾಹ್ನ 12:30ಗೆ ಸೂರಜ್ ಅವರ ಮನೆಗೆ ಬಂದಿದ್ದ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.